ಇನ್ನು ರಾಜ್ಯದಲ್ಲಿ ಸೈಬರ್ ವಂಚನೆ ಮಾಡಿದಂತಹ ವಂಚಕರು ದುಬೈನಲ್ಲಿ ಇದೀವಿ ಅಂತ ತಲೆಮರೆಸಿಕೊಂಡಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಸೈಬರ್ ವಂಚಕರ ಜಾಲವನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಸೈಬರ್ ವಂಚನೆ ಮಾಡಿದಂತಹ 7 ಜನರ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ಕುಳಿತುಕೊಂಡು ದುಬೈಯಲ್ಲಿ ಇದೀವಿ ಅಂತ ವಂಚನೆ ಮಾಡ್ತಾ ಇದ್ದವರು ಖಾಕಿ ಕೈಯಲ್ಲಿ ಕೊನೆಗೂ ಲಾಕ್ ಆಗಿದ್ದಾರೆ. 28ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಭಾಗಿಯಾಗಿದ್ದವರನ್ನ ಆಡುಗೋಡಿ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಇನ್ನು ತಮಗೆ ಪರಿಚಯಸ್ಥರ ಹೆಸರಿನಲ್ಲಿ ಫೇಸ್ಬುಕ್ ಫೇಕ್ ಅಕೌಂಟ್ಗಳನ್ನು ಇವರು ಕ್ರಿಯೇಟ್ ಮಾಡ್ತಾ ಇದ್ರು. ಯಾರ್ಯಾರು ತಮಗೆ ಪರಿಚಯಸ್ಥರಿದ್ದಾರೆ ಅಂಥವರ ಹೆಸರಿನಲ್ಲಿ ಫೇಕ್ ಫೇಸ್ಬುಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಿರಂತರವಾಗಿ ಧೋಕಾ ಮಾಡ್ತಾ ಇದ್ರು. ಸುಳ್ಳು ಹೇಳಿ ಹಣವನ್ನು ಪೀಕ್ತಾ ಇದ್ರು. ಸ್ನೇಹಿತರ ಹೆಸರಿನಲ್ಲಿ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಮೆಸೇಜ್ ಮಾಡಿ ಹಣವನ್ನು ಕೇಳ್ತಾ ಇತ್ತು ಈ ಗ್ಯಾಂಗು. ನಾನು ದುಬೈನಲ್ಲಿ ಇದ್ದೀನಿ, ನನ್ನ ಹತ್ರ ತುಂಬ ದುಡ್ಡಿದೆ, ಆದರೆ ಟ್ಯಾಕ್ಸ್ ಉಳಿಸೋದಕ್ಕೆ ನಿಮ್ಮ ಅಕೌಂಟ್ಗೆ ನಾವು ಹಣ ಹಾಕ್ತೀವಿ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಬ್ಯಾಂಕ್ ಡೀಟೇಲ್ಸನ್ನು ಪಡೆದುಕೊಂಡು ಹಣ ಹಾಕಿರುವಂತಹ ಒಂದು ಫೇಕ್ ರಶೀದಿ ಸ್ಕ್ರೀನ್ಶಾಟನ್ನು ಇವರು ಕಳಿಸ್ತಾ ಇದ್ರು. ಅದಾದ ನಂತರ ಸೌದಿ ಠಾಣೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಹಣ ಹಾಕಿ ಅಂತ ಹಾಕಿಸ್ಕೊಂಡು ಮೋಸ ಮಾಡ್ತಾ ಇದ್ರು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ತಾರೀಕು ಜನವರಿದಲ್ಲಿ ಆಡ್ಬಿಡಿ ಪೊಲೀಸ್ ಠಾಣೆಯಲ್ಲಿ ಒಬ್ರು ಬಂದು ಫಿರ್ಯಾದಿದಾರರು ಕಂಪ್ಲೇಂಟ್ ಕೊಡ್ತಾರೆ. ಅವರು ಫ್ರೆಂಡ್ ಫೇಸ್ಬುಕ್ ಅಲ್ಲಿ ಅವರು ಹಳೆ ಫ್ರೆಂಡ್ ಪರಿಚಯ ಆಗ್ತಾರೆ. ಅವರು ಲಿಂಕ್ ಕಳಿಸಿದಾಗ ಫೇಸ್ಬುಕ್ ಅಲ್ಲಿ ಇಬ್ರು ಚಾಟ್ ಮಾಡ್ತಾ ಇರ್ತಾರೆ. ಅದ ನಂತರ ಅವ್ರ ಫ್ರೆಂಡ್ ಹೇಳ್ತಾರೆ, ಈ ತರ ನಾನು ಫಾರಿಂದ ಬಂದಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಟ್ಯಾಕ್ಸ್ ಎಲ್ಲ ಇಶ್ಯೂ ಆಗ್ತಾ ಇದೆ, ನಾನು ಒಂದು ಅಕೌಂಟ್ಗೆ ಕಳ್ಸಿಕೊಡ್ತೀನಿ, ನನಗೆ ಸ್ವಲ್ಪ ಹಣ ಡೆಪಾಸಿಟ್ ಮಾಡಿ ಅಂದ್ಕೊಂಡು ಅವ್ರು ಆ ಥರ ಡೆಪಾಸಿಟ್ 1.5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ತಾರೆ. ಅಲ್ಲಿ ಅವ್ರ ಅಕೌಂಟಲ್ಲಿ ನೋಡಿದಾಗ ಅವ್ರ ಫ್ರೆಂಡೇ DP ಫೋಟೋ ಇರುತ್ತೆ. ಅದಾದಮೇಲೆ ತಿಳ್ಕೊಳ್ತಾರೆ ಅವರು, ಸಂಜೆ ಎಲ್ಲ ಚೆಕ್ ಮಾಡಿದಾಗ ಅದು ಕ್ರೆಡಿಟ್ ಅವ್ರ ಫ್ರೆಂಡ್ ಅಕೌಂಟ್ಗೆ ಹೋಗಿರೋದಿಲ್ಲ, ಬೇರೆಯವ್ರ ಅಕೌಂಟ್ಗೆ ಹೋಗಿದೆ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸೈಬರ್ ಕೇಸ್ ಅಂದ್ಕೊಂಡು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ನಾವು ಇಮಿಡಿಯೇಟ್ ಆಗಿ ಅಕೌಂಟ್ ಯಾವ್ಯಾವ ಅಕೌಂಟ್ಗೆ ಚೆಕ್ ಹೋಗಿದೆ ಅಮೌಂಟ್ ಡೆಪಾಸಿಟ್ ಆಗಿದ್ದು ಫಸ್ಟ್ ಲೇಯರ್ ಅಂತ ಚೆಕ್ ಮಾಡಿದಾಗ ನಮಗೆ ಮೈಸೂರ್ದು ಒಂದು ಅಕೌಂಟ್ ಸಿಗತ್ತೆ. ಆ ಅಕೌಂಟ್ ನಾವು ಟ್ರ್ಯಾಕ್ ಮಾಡ್ತಾ ಹೋದಾಗ ನಮಗೆ ಮೈಸೂರಲ್ಲಿ ಒಂದು ಟೀಮ್ ಇದೆ, ಅವ್ರದ್ದು ಇದೇ ಕೆಲಸ ಇರುತ್ತೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದು. ಮತ್ತು ಇಮಿಡಿಯೇಟ್ ಆಗಿ ಅಕೌಂಟ್ ಓಪನ್ ಮಾಡಾದ್ಮೇಲೆ ಅವ್ರದ್ದು ಬೇರೆ ಸ್ಟೇಟಲ್ಲಿ ಟೀಮ್ಗಳನ್ನ ಇನ್ಫಾರ್ಮೇಶನ್ ಕೊಟ್ಟಾಗ ಯಾರು ಈ ಥರ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ ಅವರು ದುಡ್ಡೆಲ್ಲ ಡೆಪಾಸಿಟ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ